ಬೆಳಗಾವಿ ಕ್ಷೇತ್ರ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನುವಂತ ಪ್ರಶ್ನೆ ಇದೆ. ಬಿಕಾಸ್ ಈಗ ಆಲ್ರೆಡಿ ಬಿಜೆಪಿಯಲ್ಲಿ 20 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಆದ್ರೆ ಇನ್ನೂ ಕೂಡ ಬೆಳಗಾವಿಗೆ ಘೋಷಣೆ ಆಗಿಲ್ಲ. ಜಸ್ಟ್ ಬಿಕಾಸ್ ಶೆಟ್ಟರ್ ಅವರ ರೀಸನ್ಗೋಸ್ಕರ ಅವ್ರಿಗೆ ಆಲ್ಮೋಸ್ಟ್ ಫೈನಲ್ ಅನ್ನುವಂತ ಸಂದರ್ಭದಲ್ಲಿ ಬೆಳಗಾವಿಯ ಸ್ಥಳೀಯ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ನಮ್ಮಲ್ಲಿ ನಾಯಕರಿಲ್ವಾ? ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸ್ಥಳೀಯ ನಾಯಕರಿಗೆ ಕೊಡಿ ಅಂತ ಪಟ್ಟಣ ಹಿಡಿದಿದ್ದಾರೆ. ವರಿಷ್ಠರ ಜೊತೆ ಇಂದು ಸ್ಥಳೀಯ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಜೊತೆ ಹಾಗೆ BS ಯಡಿಯೂರಪ್ಪನವರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. 8ಕ್ಕೂ ಅಧಿಕ ನಾಯಕರಿಂದ ಇಂದು ಭೇಟಿಯನ್ನ ಮಾಡಲಾಗ್ತಾ ಇದೆ. ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡ್ಲಿಕ್ಕೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಶೆಟ್ಟರ್ ಅವರು ಬಂದ್ರೆ ನಾವು ಅವರಿಗೆ ಸಪೋರ್ಟ್ ಅನ್ನ ಮಾಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಡ್ಲಾಗ್ತದೆ. ಈಗ ಆಲ್ರೆಡಿ ಹತ್ತತ್ರ 20 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆಯಲ್ಲ, ಅದರಲ್ಲಿ 6 ಲೋಕಸಭಾ ಕ್ಷೇತ್ರಗಳಲ್ಲಿ ಅಸಮಾಧಾನ ಇದೆ. ಈ ಒಂದು ಕ್ಷೇತ್ರದ ಅಸಮಾಧಾನ ಕೂಡ ನುಂಗಲಾರ್ದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಬಿಜೆಪಿಗೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಶೆಟ್ಟರ್ ಅವರಿಗೆ ಯಾವ ರೀತಿಯಾಗಿ ವಿರೋಧ ಮುಂದುವರೆದಿರುವಂತದ್ದು, ಸ್ಥಳೀಯ ನಾಯಕರು ಯಾವ ರೀತಿಯ ಪಟ್ಟಣ ಹಿಡಿದಿದ್ದಾರೆ ಇಂಥವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು ನಮ್ಮ ಸ್ಥಳೀಯ ನಾಯಕರಲ್ಲಿ ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಈಗ ಕಗ್ಗಂಟಾಗಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಜಗದೀಶ್ ಶೆಟ್ಟರ್ ಹೆಸರನ್ನ ಬೆಳಗಾವಿ ಕ್ಷೇತ್ರಕ್ಕೆ ಪ್ರಸ್ತಾಪ ಮಾಡಿದ್ರು. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಸ್ಥಳೀಯ ಬಿಜೆಪಿ ನಾಯಕರು ಈಗ ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ. ಇತ್ತೀಚೆಗೆ ಮಾಜಿ ರಾಜ್ಯಸಭಾ ಸದಸ್ಯ ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ನಿವಾಸದಲ್ಲಿ ಒಂದು ಸಭೆಯನ್ನು ಮಾಡಿದರು. ಬಳಿಕವೂ ಕೂಡ ಈ ಒಂದು ಏನು 8ಕ್ಕೂ ಹೆಚ್ಚು ಜನ ಇರತಕ್ಕಂಥ ಒಂದು ತಂಡ ದೆಹಲಿ ನಾಯಕರನ್ನು ಸಂಪರ್ಕ ಮಾಡಿದೆ. ದೆಹಲಿಗೂ ಕೂಡ ಜಗದೀಶ್ ಶೆಟ್ಟರ್ ಬೇಡ, ಬೆಳಗಾವಿಗೆ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅನ್ನೋ ವಿಷಯವನ್ನ ದೆಹಲಿ ನಾಯಕರಿಗೂ ಮುಟ್ಟಿಸಿರ್ತಕ್ಕಂಥದ್ದು. ಇವತ್ತು ಬೆಳಗಾವಿಯಿಂದ ನೇರವಾಗಿ ಬೆಂಗಳೂರಿಗೆ ತೆರಳಿ ಬೆಂಗಳೂರಿನಲ್ಲಿ ಏನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಗಿರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ರಾಜ್ಯ ಚುನಾವಣಾ ಉಸ್ತುವಾರಿ ಅಗರ್ವಾಲ್ ಸೇರಿದಂತೆ ಅನೇಕ ನಾಯಕರನ್ನ ಬೆಳಗಾವಿ ಮುಖಂಡರು ಭೇಟಿಯಾಗಲಿದ್ದಾರೆ. ಬೆಳಗಾವಿ ರಾಜಕೀಯವಾಗಿ ಅತ್ಯಂತ ಪ್ರಬಲವಾದ ಜಿಲ್ಲೆ. ಒಂದು ಲೋಕಸಭಾ ಟಿಕೆಟ್ ಏನಿದೆ ಬೆಳಗಾವಿ ಸ್ಥಳೀಯ ಮುಖಂಡರಿಗೆ ಕೊಡ್ರಿ ಅಂತಕ್ಕಂಥದ್ದು ಬೆಳಗಾವಿ ಮುಖಂಡರ ಆಗ್ರಹವಾಗಿದೆ. ಈ ಒಂದು ತಂಡದಲ್ಲಿ ಏನು ಶಾಸಕ ಅಭಯ ಪಾಟೀಲ್ ಮತ್ತು ರಾಜ್ಯಸಭಾ ಸದಸ್ಯ ಈರಣ್ಣ ಕರಡಿ, ಮಾಜಿ MLC ಮಹಾಂತೇಶ್ ಕವಟಿಮಠ ಸೇರಿದಂತೆ 10ಕ್ಕೂ ಹೆಚ್ಚು ಜನ ಬಿಜೆಪಿ ನಾಯಕರಿದ್ದಾರೆ. ಇವತ್ತು ಇಡೀ ದಿನ ಬೆಂಗಳೂರಿನಲ್ಲಿ ಪ್ರಮುಖ ನಾಯಕರನ್ನ ಭೇಟಿ ಆಗ್ತಾರೆ. ಒಂದು ವೇಳೆ ಬೆಂಗಳೂರಿನಲ್ಲಿ ಇವರಿಗೆ ಸಮಾಧಾನದ ಉತ್ತರ ಸಿಗದೇ ಇದ್ರೆ ದೆಹಲಿಗೆ ಹೋಗೋಕೆ ಕೂಡ ಈ ಒಂದು ನಾಯಕರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಕಳೆದ 5 ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಗೆದ್ದಿರ್ತಕ್ಕಂಥದ್ದು. ಬಿಜೆಪಿ ಪರವಾದಂತಹ ಕ್ಷೇತ್ರ ಅಂತಾನೆ ಬೆಳಗಾವಿ ಗುರುತಿಸಿಕೊಂಡಿದೆ. ಆದ್ರೆ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಯಾವುದೇ ವಿರೋಧ ಆಗ್ತಿರಲಿಲ್ಲ. ಆದ್ರೆ ಅಂಗಡಿಯವರ ಬೀಗರಾದ ಜಗದೀಶ್ ಶೆಟ್ಟರ್ ಹೆಸರು ಬೆಳಗಾವಿಗೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಇನ್ನು ಈ ಮೊದಲು ಮಂಗಳಾ ಸುರೇಶ್ ಅಂಗಡಿ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಮಂಗಳಾ ಸುರೇಶ್ ಅಂಗಡಿ ಹೆಸರು ಪಕ್ಕಕ್ಕೆ ಹೋಯಿತು. ಜೊತೆಗೆ ಅವರ ಮಕ್ಕಳಾದ ಏನು ಶ್ರದ್ಧಾ ಶೆಟ್ಟರ್ ಆಗಿರಬಹುದು ಮತ್ತು ಸ್ಫೂರ್ತಿ ಪಾಟೀಲ್ ಹೆಸರು ಕೂಡ ಹೈಕಮಾಂಡ್ ನಲ್ಲಿ ಚರ್ಚೆ ಆಗಿತ್ತು. ಬಳಿಕ ಪ್ರಬಲ ಸ್ಪರ್ಧೆ ಒಡ್ಡುವಂತ ಅಭ್ಯರ್ಥಿ ಅಂದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ಬೆಳಗಾವಿಗೆ ಕಳಿಸಕ್ಕೆ ತೀರ್ಮಾನವನ್ನ ಹೈಕಮಾಂಡ್ ನಾಯಕರು ಮಾಡಿದ್ರು. ಆದ್ರೆ ಅಧಿಕೃತವಾಗಿ ಇದು ಘೋಷಣೆ ಆಗಿಲ್ಲ. ಯಾಕಂದ್ರೆ ರಾಜ್ಯದ 20 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಬಿಜೆಪಿ ಘೋಷಣೆ ಮಾಡಿದೆ. ಇನ್ನು 8 ಕ್ಷೇತ್ರಗಳ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡಿಲ್ಲ. ಈ ಒಂದು 2ನೇ ಪಟ್ಟಿಯಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಇದೆ ಅಂತ ಹೇಳಲಾಗ್ತದೆ. ಜಗದೀಶ್ ಶೆಟ್ಟರ್ ಅವರ ಬೆಳಗಾವಿ ಸ್ಪರ್ಧೆಗೆ ಈಗ ದಿನದಿಂದ ದಿನಕ್ಕೆ ಏನು ಹೆಚ್ಚಿನ ಅಸಮಾಧಾನ ಮತ್ತು ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಇದನ್ನ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಮತ್ತು ಸ್ಥಳೀಯ ನಾಯಕರಿಗೆ ಸಮಾಧಾನ ಮಾಡುತ್ತಾ ಅಥವಾ ಸ್ಥಳೀಯರಿಗೆ ಆದ್ಯತೆ ಕೊಡ್ತಾ ಅಂತಕ್ಕಂಥದ್ದು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಾಂಗ್ರೆಸ್ ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸರ್ಕಸ್ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಕಾಂಗ್ರೆಸ್ನಲ್ಲಿ ಇನ್ನು ಟೋಟಲ್ ಆಗಿ 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಆಗಬೇಕಾಗಿದೆ, ಘೋಷಣೆ ಆಗಬೇಕಾಗಿದೆ. ದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ನಡೀತಾ ಇರುವಂತದ್ದು. ಈ CEC ಮೀಟಿಂಗ್ ನಲ್ಲಿ ಇವತ್ತು ಎಲ್ಲವೂ ಫೈನಲ್ ಆಗುತ್ತಾ ಕಾದ್ ನೋಡ್ಬೇಕು. ದೆಹಲಿ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಾಗೆ ಆಹಾರ ಸಚಿವರಾಗಿರುವಂತ KH ಮುನಿಯಪ್ಪ ಅವರಿಗೂ ಕೂಡ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ಇವರಿಗೆ ಬುಲಾವ್ ಕೊಟ್ಟಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಬಿಕಾಸ್ KH ಮುನಿಯಪ್ಪ ಅವರು ಸ್ಪರ್ಧೆ ಮಾಡಬೇಕು ಕೋಲಾರದಿಂದ ಅಂತ ಸೂಚನೆಯನ್ನ ಕೊಡ್ಲಾಗುತ್ತಾ ಕಾದ್ ನೋಡ್ಬೇಕು. ಆದ್ರೆ ಮುನಿಯಪ್ಪ ಅವರು ಮಾತ್ರ ನನ್ನ ಅಳಿಯ ಚಿಕ್ಕಪ್ಪೆದ್ದಣ್ಣಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಇನ್ನು ದೋಸ್ತಿ ಪಕ್ಷಗಳ 8 ಕ್ಷೇತ್ರಗಳಿಗೆ ಟಿಕೆಟ್ ಆಯ್ಕೆ ಟೆನ್ಷನ್ ಇದೆ. ಬಿಜೆಪಿ ಈಗ ಆಲ್ರೆಡಿ 20 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದೆ. ಇನ್ನು ಉಳಿದಿರುವಂತದ್ದು 8 ಲೋಕಸಭಾ ಕ್ಷೇತ್ರ. ಇದರಲ್ಲಿ JDSಗೆ ಎಷ್ಟು ಕ್ಷೇತ್ರ ಅನ್ನುವಂಥ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಆದರೆ ಕುಮಾರಸ್ವಾಮಿ ಅವರು ನಿನ್ನೆ ಕೋರ್ ಕಮಿಟಿ ಸಭೆ ಆದ ಬಳಿಕ ಬಂದು ಹೇಳ್ತಾ ಇದ್ರು JDS 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದೆ ಅಂತ. ಆದ್ರೆ ಕೋಲಾರವನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ರೆಡಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಬರೀ ಹಾಸನ ಮಂಡ್ಯಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಾ JDS ಅನ್ನುವಂಥ ಪ್ರಶ್ನೆಗೆ
ಉತ್ತರ ಸಿಗುವಂತ ಎಲ್ಲ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಮತ್ತು ಒಂದ್ ಕಡೆ ಬೆಳಗಾವಿ ಟಿಕೆಟ್ಗೋಸ್ಕರ ಶೆಟ್ಟರ್ ಅವರು ಮಂಡ್ಯವನ್ನ ಹೇಗಾದ್ರೂ ಮಾಡಿ ಬಿಜೆಪಿ ಪಡ್ಕೊಂಡು ಅಲ್ಲಿ ಟಿಕೆಟ್ ಪಡ್ಕೊಂಡು ಸುಮಲತಾ ಅವರು ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕ್ತಾ ಇದ್ದಾರೆ ಬಿಜೆಪಿ ನಾಯಕರ ಮೇಲೆ. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯ ಸಂದರ್ಭದಲ್ಲಿ ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು. ಬಿಕಾಸ್ ದೆಹಲಿಯಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಮತ್ತೊಂದ್ ಕಡೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಕುಮಾರಸ್ವಾಮಿ ಅವರು ಹೇಳಿದ್ರು 25ನೇ ತಾರೀಕು ಹೇಳ್ತೀನಿ, ನಾನು ಆಪರೇಷನ್ಗೆ ಹೋಗಿ ಬಂದ ನಂತರ 21ನೇ ತಾರೀಕು ಚೆನ್ನೈಗೆ ಹೋಗ್ತಾ ಇದ್ದೀನಿ ಆಪರೇಷನ್ಗೆ, ಅಲ್ಲಿಂದ ಹೋಗಿ ಬಂದ ಬಳಿಕ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತೀನಿ ಅಂತ ಹೇಳಿದ್ರು. ಸರ್ವೆ ರಿಪೋರ್ಟ್ ಸುಮಾಗೆ ತೋರಿಸಿರುವಂಥದ್ದು ವರಿಷ್ಠರು. ಸರ್ವೆಯಲ್ಲಿ ಕುಮಾರಸ್ವಾಮಿ ಪರವಾಗಿಯೇ ಒಮ್ಮತ ಇದೆ. ಕುಮಾರಸ್ವಾಮಿಗೆ ಸ್ಪರ್ಧೆ ಮಾಡುವಂತೆ ಹೈಕಮಾಂಡ್ ಸೂಚನೆ ಕೂಡ ಕೊಟ್ಟಿದೆ. ಸರ್ವೆ ರಿಪೋರ್ಟ್ ನೋಡಿ ಸುಮಲತಾ ಕೂಡ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಸುಮಲತಾ ಬೆಂಬಲ ಕೊಡುವಂತ ಎಲ್ಲ ಸಾಧ್ಯತೆ ಇದೆ. ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗೆ ಆಫ್ ದಿ ರೆಕಾರ್ಡ್ ಸುಮಲತಾ ಅಂಬರೀಶ್ ಅವರು ಕೂಡ ಕೆಲವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರು ನಿಂತ್ಕೊಂಡ್ರೆ ಮಾತ್ರ ನನ್ನ ಬೆಂಬಲ, ಇಲ್ಲ ಅಂದ್ರೆ ಪಕ್ಷೇತರವಾಗಿ ನಾನು ಕಣಕ್ಕೆ ಇಳಿತೀನಿ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಇದು ಕೂಡ ಪ್ರಮುಖವಾಗಿ ರೀಸನ್ ಆಗಿ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಈಗ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಖಚಿತನ ಹಾಗಾದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅನ್ನುವಂಥ ಪ್ರಶ್ನೆಗೆ 25ನೇ ತಾರೀಕುವರೆಗೂ ಕೂಡ ಕಾಯಲೇಬೇಕು ಅಂತ ಕಾಣಿಸುತ್ತೆ. ಮೊನ್ನೆ ನಡೆದಿದ್ದಂಥ ಸಭೆಯಲ್ಲೂ ಕೂಡ ಅಷ್ಟೇ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ರು. ಅಲ್ಲಿದ್ದಂಥ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಮಂಡ್ಯದಲ್ಲಿ ನಡೆದಂಥ ಸಭೆಯಲ್ಲಿ ಕುಮಾರಸ್ವಾಮಿ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಕುಮಾರಸ್ವಾಮಿ ಅವರು ಹೇಳಿದ್ರು, ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ, ಹುಸಿ ಮಾಡೋದಿಲ್ಲ, ನಿಮ್ಮ ನಿರೀಕ್ಷೆಗಳಿಗೆ ಸ್ಪಂದಿಸ್ತೀವಿ ಅಂತ ಹೇಳಿದ್ರು.